ಇಲ್ಲಿ ವಾಲ್ 1 ಅಂತಿದೆ, ವಾಲ್ 2 ಇದೆ. ಇವಾಗ ನಾನು ವಾಲ್ 1ನ ಏನು ಮಾಡ್ತೀನಿ, ಟೈಮ್ ಸೆಟ್ ಮಾಡ್ತೀನಿ, 10 ಸೆಕೆಂಡ್ ಸೆಟ್ ಮಾಡಿ ಇವಾಗ ಆನ್ ಮಾಡ್ತಾ ಇದ್ದೀನಿ. ಆನ್ ಆಯಿತು. ಇವಾಗ ಅಲ್ಲಿ ಮೇಲೆ ಮಿಸ್ಟರ್ ಆನ್ ಆಗುತ್ತೆ. ಆಟೋಮೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ನೀರಿನ ಬಳಕೆ ಸದ್ವಿನಿಯೋಗ ಆಗುತ್ತೆ. ಅದಲ್ಲದೆ ನೀವು ಡಿಸೀಸಸ್ಸು, ಪೆಸ್ಟು, ಏನು ಇನ್ಸೆಕ್ಟ್ಸ್ ಅಟ್ಯಾಕ್ ಎಲ್ಲ ಕಡಿಮೆ ಮಾಡ್ಬೋದು. ಫರ್ಟಿಲೈಸರ್ ಅಪ್ಲಿಕೇಶನ್ ಕೂಡ ಕಡಿಮೆ ಆಗುತ್ತೆ. ಈಗ ಅತಿ ಹೆಚ್ಚು ಮಳೆ ಬಂತು ಅಥವಾ ಏನೋ ಇಬ್ಬನಿ ಜಾಸ್ತಿ ಬಂತಂದರೆ ಇದರಿಂದ ಏನಾಗಿ ಗೊತ್ತಾಗುತ್ತೆ ಅಂದರೆ ನಿಮಗೆ ಡಿಸೀಸ್ ಬರುತ್ತಾ ಇಲ್ಲ ಅನ್ನೋದನ್ನು ಮುಂಚಿತವಾಗಿ ತಿಳ್ಕೊಬೋದು. ಈ ಯೂನಿಟ್ ಜೊತೆ ನಿಮಗೆ 2 ಸೆನ್ಸರ್ ಮಣ್ಣಲ್ಲಿ ಹಾಕಿ ಮಣ್ಣಿನ ತೇವಾಂಶ ಎಷ್ಟಿದೆ ಅಂತ ನೋಡಿಕೊಂಡು ಮ್ಯಾನ್ಯುವಲ್ ಆಗಿ ನೀವೇ ಪಂಪನ್ನು ಆನ್ ಆಫು ಕೂಡ ಮಾಡ್ಕೋಬೋದು. ನಮಸ್ತೆ ರೈತ ಬಾಂಧವರೇ, ನಾನು ಡಾಕ್ಟರ್ ಮಹೇಶ್ ಸಾಲಿಮಠ್, ಅಗ್ವೈಸ್ ಕಂಪನಿಯಿಂದ ನಾವಿವತ್ತು ಇಲ್ಲಿ ಆಟೋಮೇಷನ್ ಇರಿಗೇಷನ್ ಸಿಸ್ಟಮನ್ನು ಹಾಕಿದ್ದೇವೆ. ನೀವು ಎಕ್ಸಿಸ್ಟಿಂಗ್ ಏನು ಸೋಲಾರ್ ನಿಮ್ಮದು ಸ್ಟಾರ್ಟರ್ ಬಾಕ್ಸಲ್ಲಿ ಇರುತ್ತಲ್ಲ, ಅಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ 2 ಯೂನಿಟ್ ಬರುತ್ತೆ. ಒಂದು ಪಂಪ್ ಕಂಟ್ರೋಲರ್ ಅಂತ ಬರುತ್ತೆ, ಒಂದು ಗೇಟ್ವೇ ಅಂತಂದು ಬರುತ್ತೆ. ಇದ್ರ ಜೊತೆಯಾಗಿ ಸೊಲನಾಯ್ಡ್ ವಾಲ್ವ್ ಕಂಟ್ರೋಲರ್ ಅಂತ ಒಂದು ಬರುತ್ತೆ, SV ನಾಡ್ ಅಂತ ಬರುತ್ತೆ. ಈ ಸಿಸ್ಟಮ್ ನೋಡ್ತಾ ಇರ್ಬೋದು ನೀವೀಗ. ಇದು ಸಂಪೂರ್ಣ ಸೋಲಾರ್ ಪವರಿಂದ ವರ್ಕ್ ಆಗುತ್ತೆ. ಇದರಲ್ಲಿ ಸೋಲಾರ್ ಪ್ಯಾನಲ್ ಬರುತ್ತೆ, ಆಮೇಲೆ ಒಂದು ನಾಡ್ ಬಾಕ್ಸ್ ಅಂತ ಬರುತ್ತೆ. ಈ ನಾಡ್ ಬಾಕ್ಸ್ ಏನು ಮಾಡುತ್ತೆ ಅಂದರೆ ಈ ಸೋಲಾರ್ ವಾಲ್ವ್ ಅಂತಿದೆಯಲ್ಲ, ಈ ವಾಲ್ವ್ನ ಆಪ್ರೇಟ್ ಮಾಡ್ತಾ ಇರುತ್ತೆ. ಇದರಲ್ಲಿ 2 ತೋರಿಸ್ತಾ ಇದ್ದೀವಿ, ನೀವು ಎಷ್ಟು ಬೇಕಾದರೂ ಸೋಲಾರ್ ವಾಲ್ವ್ನ ಹಾಕ್ಕೋಬೇಕು. ಅದಲ್ಲದೆ ಇನ್ನೊಂದು ಯೂನಿಟ್ ಬಂದು ಇದು ಸಾಯಿಲ್ ಮಾಯ್ಶ್ಚರ್ ಸೆನ್ಸರ್ ನೋಡ್ ಯೂನಿಟ್ ಅಂತೇಳಿ, ಇದು ಕೂಡ ಸೋಲಾರ್ ಪವರ್ಡ್. ಇದ್ರ ಒಳಗಡೆ ಒಂದು ಬ್ಯಾಟ್ರಿ ಇರುತ್ತೆ. ಈ ಬ್ಯಾಟ್ರಿ ಮೂಲಕ ಇದೇನು ಮಾಡ್ತಾ ಇರುತ್ತೆ ಅಂದರೆ ನೀವು ಮಣ್ಣಿನಲ್ಲಿ ಇರ್ತಕ್ಕಂಥ ತೇವಾಂಶವನ್ನು ಇದು ಸಿಗ್ನಲ್ನ ಕಳಿಸ್ತಾ ಇರುತ್ತೆ. ಎಲ್ಲಿ ಕಳಿಸ್ತಾ ಇರುತ್ತೆ ಅಂದರೆ ನಿಮಗೆ ಗೇಟ್ವೇ ಅಂತ ಇರುತ್ತಲ್ಲ ಬಾಕ್ಸಲ್ಲಿ, ಸ್ಟಾರ್ಟರ್ ಬಾಕ್ಸಲ್ಲಿ, ಆ ಬಾಕ್ಸಿಗೆ ಹೋಗ್ತಾ ಇರುತ್ತೆ. ಇದನ್ನು ಅಳವಡಿಸ್ಕೊಂಡಾಗ ಏನಾಗುತ್ತೆ ಅಂದರೆ ನೀವು ಒಂದು ದಿವಸ ಇರಿಗೇಷನ್ ಮಾಡ್ತೀರಿ, ನೀರು ಎಲ್ಲ ಕರೆಕ್ಟಾಗಿ ಹೋಗಿರುತ್ತೆ. 2-3 ದಿನ ಆದಮೇಲೆ ನೀರು ಕಡಿಮೆ ಆಗುತ್ತೆ. ಅದು ಎವ್ರಿ ಡೇ 15 ನಿಮಿಷಕ್ಕೆ ನಿಮ್ಗೆ ಸಿಗ್ನಲ್ ಹೋಗ್ತಾ ಇರುತ್ತೆ. ಅಲ್ಲಿ ನಿಮ್ಮ ಮೊಬೈಲ್ ಆ್ಯಪಲ್ಲಿ ಅದನ್ನು ನೋಡ್ತಾ ಇರ್ಬೋದು ನೀವು, ಎಷ್ಟೆಷ್ಟಿದೆ, ಎಷ್ಟು ಬಂತು ಏನಂತೇಳಿ. ಸೊ 3ನೇ ದಿವಸ ಬಂದಮೇಲೆ ನಿಮಗೆ ಗೊತ್ತಾಗುತ್ತೆ ನೀರು ಕಡಿಮೆ ಆಗಿದೆ, ನಾನು ನೀರು ಹರಿಸ್ಬೇಕು ಅಂತೇಳಿ. ನೀವು ಅದರಲ್ಲಿ 2 ಥರ ಬರುತ್ತೆ. ಒಂದು ಪ್ರೋಗ್ರಾಮ್ ಸೆಟ್ ಮಾಡ್ಬೋದು, ಇಡೀ ಕ್ರಾಪಿಗೆ 0 ಡೇಯಿಂದ ಹಿಡಿದು ಹಾರ್ವೆಸ್ಟ್ ಮಾಡೋವರೆಗೂ ಡೇ ಸೆಟ್ ಮಾಡಿ ಇಟ್ಬಿಟ್ರೆ ಯಾವಾಗ ಬೇಕೋ ತಾನು ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ, ಆಫ್ ಆಗುತ್ತೆ, ಆನ್ ಆಗುತ್ತೆ, ಆಫ್ ಆಗುತ್ತೆ. ಎಷ್ಟು ನೀರು ಕೊಡಬೇಕು ಅಷ್ಟೇ ನೀರು ಹೋಗುತ್ತೆ. ಇಲ್ಲ ಬೇಡ ಅಂತಂದರೆ 2ನೇ ಆಪ್ಷನ್ನು, ನೀವೇ ಹೋಗಿ ನನಗೆ ಈ ವಾಲ್ವಲ್ಲಿ ಆನ್ ಮಾಡಬೇಕು, ಆಫ್ ಮಾಡಬೇಕು. ಇವಾಗ ನಿಮಗಿಲ್ಲಿ ಲೈವ್ ಆಗಿ ಒಂದು ಡೆಮೋ ಕೊಡ್ತೀನಿ ನೋಡಿ. ಇಲ್ಲಿ ಏನು ಮಾಡಿದ್ದೀವಿ ಅಂದರೆ 2 ವಾಲ್ವ್ನ ಸೆಟ್ ಮಾಡಿದ್ದೀವಿ, ವಾಲ್ 1, ವಾಲ್ 2 ಅಂತೇಳಿ, ಸೊಲನಾಯ್ಡ್ ವಾಲ್ವು. ಅದೇ ಥರ ಇಲ್ಲಿ ವಾಲ್ 1 ಅಂತಿದೆ, ವಾಲ್ 2 ಇದೆ. ಇವಾಗ ನಾನು ವಾಲ್ 1ನ ಏನು ಮಾಡ್ತೀನಿ, ಟೈಮ್ ಸೆಟ್ ಮಾಡ್ತೀನಿ, 10 ಸೆಕೆಂಡ್ ಸೆಟ್ ಮಾಡಿ ಇವಾಗ ಆನ್ ಮಾಡ್ತಾ ಇದ್ದೀನಿ. ಆನ್ ಆಯಿತು. ಇವಾಗ ಅಲ್ಲಿ ಮೇಲೆ ಮಿಸ್ಟರ್ ಆನ್ ಆಗುತ್ತೆ. ಅಲ್ಲಿ ಆನ್ ಆಯಿತು ನೋಡಿ ಇವಾಗ, ಹೌದಾ? 10 ಸೆಕೆಂಡ್ ಆದಮೇಲೆ ತಾನೇ ಆಫ್ ಆಗಿಬಿಡುತ್ತೆ ಅದು. ಇವಾಗ ಆಫ್ ಆಯಿತು. ಈಗ ವಾಲ್ 2 ಆನ್ ಮಾಡ್ತೀನಿ, ಅಲ್ಲಿ ಮಿಸ್ಟರ್ ಆನ್ ಆಗುತ್ತೆ ನೋಡಿ. ಇವಾಗ ಆನ್ ಮಾಡಿದೆ, ಇವಾಗ ಮಿಸ್ಟರ್ ಆನ್ ಆಯ್ತು ಅಲ್ಲಿ ಆ ಕಂಬದಲ್ಲಿ, ಹೌದಾ? 13 ಸೆಕೆಂಡ್ ಆದಮೇಲೆ ಅದು ತಾನೇ ಆಫ್ ಆಗುತ್ತೆ. ಇಲ್ಲ ಬೇಡ ಅಂದರೆ ನೀವೇ ಮ್ಯಾನ್ಯುವಲಿ ಆಫ್ ಮಾಡ್ಬೋದು. ಅವರ್ ಲೆಕ್ಕದಲ್ಲಿ ಇಡ್ಬೋದು. ನಿಮಗೆ ಇಲ್ಲಿ ಡೆಮಾನ್ಸ್ಟ್ರೇಷನ್ ಮಾಡೋಕ್ಕೆ ಸೆಕೆಂಡ್ ಲೆಕ್ಕದಲ್ಲಿ ಇಟ್ಟಿದ್ದೀವಿ. ಇದು ಹೋಲ್ ಸೆಟಪ್ ಆಟೋಮೇಷನ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ನೀರಿನ ಬಳಕೆ ಸದ್ವಿನಿಯೋಗ ಆಗುತ್ತೆ. ಅದಲ್ಲದೆ ನೀವು ಡಿಸೀಸಸ್ಸು, ಪೆಸ್ಟು, ಏನು ಇನ್ಸೆಕ್ಟ್ಸ್ ಅಟ್ಯಾಕ್ ಎಲ್ಲ ಕಡಿಮೆ ಮಾಡ್ಬೋದು. ಆಮೇಲೆ ಫರ್ಟಿಲೈಸರ್ ಅಪ್ಲಿಕೇಶನ್ ಕೂಡ ಕಡಿಮೆ ಆಗುತ್ತೆ. ಯಾಕಂದರೆ ನೀರನ್ನ ನೀವು ಕರೆಕ್ಟಾಗಿ ಕೊಡ್ತಾ ಇರೋದ್ರಿಂದ ಹೆಚ್ಚು ರಸಗೊಬ್ಬರ ಕೊಡೋದನ್ನು ಕಡಿಮೆ ಆಗುತ್ತೆ. ಇದಲ್ಲದೆ ನಮ್ಮ ಹತ್ರ ಇನ್ನೊಂದು ಯೂನಿಟ್ ಇದೆ. ಇದು ಬಂದು ಹವಾಮಾನ ಕೇಂದ್ರ ಅಂತ ಕರಿತೀವಿ ಇದಕ್ಕೆ. ಈ ಹವಾಮಾನ ಕೇಂದ್ರ ಅಂದರೆ ಇದರಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಗಾಳಿ, ವಾತಾವರಣದಲ್ಲಿ ಇರ್ತಕ್ಕಂಥ ಟೆಂಪ್ರೇಚರು, ಹ್ಯೂಮಿಡಿಟಿ ಅಂದರೆ ತೇವಾಂಶ, ಆರ್ದ್ರತೆ, ಗಾಳಿಯ ವೇಗ, ಗಾಳಿಯ ದಿಕ್ಕು, ಲೈಟ್ ಇಂಟೆನ್ಸಿಟಿ ಅಂದರೆ ಬೆಳಕಿನ ಕಿರಣಗಳ ಒಂದು ವಿಕರತೆ ಎಷ್ಟಿದೆ ಅಂತ ಅದು ಗೊತ್ತಾಗುತ್ತೆ. ಅದಲ್ಲದೆ ಲೀಫ್ ವೆಟ್ನೆಸ್ ಅಂತ ಹೇಳ್ತೀವಿ ನಾವು, ಅಂದರೆ ಎಲೆ ಮೇಲೆ ಇರ್ತಕ್ಕಂಥ ತೇವಾಂಶ ಎಷ್ಟಿದೆ ಅಂತೇಳಿ. ಈಗ ಅತಿ ಹೆಚ್ಚು ಮಳೆ ಬಂತು ಅಥವಾ ಏನೋ ಇಬ್ಬನಿ ಜಾಸ್ತಿ ಬಂತಂದರೆ ಇದರಿಂದ ಏನಾಗಿ ಗೊತ್ತಾಗುತ್ತೆ ಅಂದರೆ ನಿಮಗೆ ಡಿಸೀಸ್ ಬರುತ್ತಾ ಇಲ್ಲ ಅನ್ನೋದನ್ನು ಮುಂಚಿತವಾಗಿ ತಿಳ್ಕೊಬೋದು. ಈ ಯೂನಿಟ್ ಜೊತೆ ನಿಮಗೆ 2 ಮಾಯ್ಶ್ಚರ್ ಸೆನ್ಸರ್ ಕೊಡ್ತೀವಿ ನಾವು. ಇದು ಕೂಡ ಏನು ಮಾಡ್ಬೋದು ಅಂದರೆ ನೀವು ಮಣ್ಣಲ್ಲಿ ಹಾಕಿ ಮಣ್ಣಿನ ತೇವಾಂಶ ಎಷ್ಟಿದೆ ಅಂತ ನೋಡಿಕೊಂಡು ಮ್ಯಾನ್ಯುವಲ್ ಆಗಿ ನೀವೇ ಪಂಪನ್ನು ಆನ್ ಆಫು ಕೂಡ ಮಾಡ್ಕೋಬೋದು.
ಸೊ ಈಗ ಬೇರೆ ಬೇರೆ ಕ್ರಾಫ್ಟಿಗೆಲ್ಲ ನೀರು ಯಾವ ಥರ ಈಗ ಕೆಲವೊಂದಕ್ಕೆ ಜಾಸ್ತಿ ನೀರು ಬೇಕಾಗುತ್ತೆ, ಹೌದು ಅದೆಲ್ಲ ಯಾವ ರೀತಿ ಅನ್ವೇಷಣೆ? ಹೌದು. ಇವಾಗ ನೀವು ಕ್ಯಾಬೇಜ್ ತೊಗೊಳ್ಳಿ ಅಥವಾ ಕಾಲಿಫ್ಲವರ್ ತೊಗೊಳ್ಳಿ, ಟೊಮ್ಯಾಟೊ ತೊಗೊಳ್ಳಿ ಅಥವಾ ಬ್ರಿಂಜಾಲ್ ತೊಗೊಳ್ಳಿ, ಅಂದರೆ ಬದನೆ ತೊಗೊಳ್ಳಿ, ಆ ಕ್ರಾಪಿಗೆ ನಾವು ಸೆಟ್ ಮಾಡಿ ಕೊಡ್ತೀವಿ. ಆ ಪ್ರಕಾರ ನೀವು ಇರಿಗೇಷನ್ ಮಾಡ್ಬೋದು. ಸೊ ಎಷ್ಟು ಎಕರೆಗೆ ಒಂದು ಇದು ಕೆಲಸ ಮಾಡ್ತೀವಿ? ಇದು ನಿಮ್ಮ ಪಂಪ್ ಕೆಪಾಸಿಟಿ ಮೇಲೆ, ಅಂದರೆ ನೀರಿನ ಎಷ್ಟು ನಿಮ್ಮದು ಇದೆ ಅದ್ರ ಮೇಲೆ ಹೋಗುತ್ತೆ. ಅಂದರೆ ನಿಮಗೆ ಪಂಪ್ ಇದೆ, ನೀವು ಒಂದೇ ಸಲಕ್ಕೆ 1 ಎಕರೆ ಅಷ್ಟು ನೀರು ಹರಿಸ್ತಾ ಇದ್ದೀರಿ ಅಂತಂದರೆ, ಆಲ್ರೆಡಿ ನಿಮ್ಮ ಸೆಟಪ್ ಇದೆ ಅಂದರೆ 1 ಯೂನಿಟ್ ಸಾಕಾಗುತ್ತೆ. ನಿಮ್ಮ ಹತ್ರ 2 ವಾಲ್ವ್ ಇದೆ, 2 ಸೆಟಪ್ ಇದೆ ಅಂತಂದರೆ 2 ವಾಲ್ವ್ ಬೇಕಾಗುತ್ತೆ. ಸೊ ಒಂದು ಸೆಟಪ್ ಬಂದು 80,000 ಅಷ್ಟೇ ಆಗುತ್ತೆ ನಮ್ಮ ಖರ್ಚು. ಅದು ನಮಗೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೊಡ್ತೀನಿ, ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿದರೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತೀನಿ ನಾನು. ಸೊ ಇದು ಏನಾದ್ರು ಬೆಳೆಗಳಿಗೆ ರೋಗ ಬಂದರೆ ಅದು ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ? ಇದು ಮುಂಚೆನೇ ಇದ್ರ ಮೂಲಕ ನಿಮಗೆ ಐಡೆಂಟಿಫೈ ಮಾಡ್ಬೋದು, ಯಾಕಂದರೆ ನಿಮಗೆ ಮೊಬೈಲಲ್ಲಿ ಎಲ್ಲ ಇನ್ಫಾರ್ಮೇಷನ್ ಬರ್ತಾ ಇರುತ್ತೆ. ಇದ್ರ ಜೊತೆಗೆ ನಾವೇನು ಮಾಡ್ತೀವಿ ಅಂದರೆ, ಹಿಂದೆ ಅಂದರೆ ನಾವು ಕೂತ್ಕೊಂಡು ಕಂಪ್ಯೂಟ್ರಲ್ಲಿ ಅನಾಲಿಸಿಸ್ ಮಾಡಿ ನಿಮಗೆ ಯಾವಾಗ ಬೇಕಾಗುತ್ತೆ ಅವಾಗೆಲ್ಲ ನಿಮಗೆ ಒಂದು ಸಂದೇಶವನ್ನು ಕಳಿಸ್ತಾ ಇರ್ತೀವಿ. ಇಲ್ಲ ನಿಮಗೆ ಇದು ಏನೋ ಬ್ಲೈಟ್ ಬರೋ ಚಾನ್ಸಸ್ ಇದೆ ಟೊಮೊಟೊದಲ್ಲಿ, ಅಥವಾ ಪೌಡ್ರಿ ಮಿಲ್ಡು ಬರೋ ಚಾನ್ಸಸ್ ಇದೆ, ಅಥವಾ ಡೆನ್ಯೂ ಮಿಲ್ಡ್ಯೂ ಬರೋ ಚಾನ್ಸಸ್ ಇದೆ, ಥ್ರಿಪ್ಸ್ ಬರೋ ಚಾನ್ಸಸ್ ಇದೆ. ಸೊ ಮುಂಜಾಗ್ರತವಾಗಿ ನೀವು ಈ ಕೆಮಿಕಲನ್ನು ಸ್ಪ್ರೇ ಮಾಡಿ ಅನ್ನೋದು ಒಂದು ಮೆಸೇಜ್ ಕಳಿಸ್ತಾ ಇರ್ತೀವಿ ನಾವು. ಸೊ ನೀವು ಆಪ್ರೇಟ್ ಮಾಡ್ತೀರಾ, ಈಗ ಫಾರ್ಮರ್ಸ್ ತಗೊಂತಾರಲ್ಲ ಅವ್ರು ಆಪ್ರೇಟ್ ಮಾಡ್ತಾರೆ? ಇಲ್ಲ, ಇದನ್ನು ನಾವು ಇದ್ರ ಬಗ್ಗೆ ಎಲ್ಲ ಅನಾಲಿಸಿಸ್ ನಾವು ಮಾಡಿ ನಿಮಗೆ ಸಂದೇಶವನ್ನು ಕಳಿಸ್ತಾ ಇರ್ತೀವಿ. ಅಂದರೆ ಇದು ನಿಮ್ಮ ಹೊಲದಲ್ಲೇ ಇರಬೇಕಾಗತ್ತೆ. ನಿಮ್ಮ ಹೊಲದಲ್ಲಿ ಸರೌಂಡಿಂಗ್ ನಿಮಗೆ 1 ಕಿಲೋಮೀಟರ್ ಸರೌಂಡಿಂಗ್ ಇನ್ಫಾರ್ಮೇಷನ್ ಇದರಿಂದ ಗೊತ್ತಾಗುತ್ತೆ. ಸಪೋಸ್ ಇವಾಗ 3-4 ಫಾರ್ಮರ್ಸ್ ಸೇರಿಕೊಂಡು, ಅಕ್ಕಪಕ್ಕದಲ್ಲಿರೋರು ಸೇರಿಕೊಂಡು ಇದನ್ನು ಒಂದು ತೊಗೊಂಡು ಅವರು ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೋಬೋದು, ಅದು ಕೂಡ ಮಾಡ್ಬೋದು. ಸೊ ಇದಕ್ಕೇನಾದ್ರೂ ಮೇಂಟೆನೆನ್ಸ್ ಅಂತ ಏನಾದರೂ ಬರ್ತಾ ಇರುತ್ತೆ ತಿಂಗಳ? ಇಲ್ಲ, ತಿಂಗಳ ಅಂತಲ್ಲ, ವರ್ಷಕ್ಕೆ. ಇದು 1 ವರ್ಷ AMC ಅಂತ ಇರುತ್ತೆ. 1 ವರ್ಷಕ್ಕೆ ಅದು ಒಂದು 5,000 to 6,000 ಬರುತ್ತೆ. ಅದನ್ನು ಮಾಡಿಸ್ಕೊಂಡ್ರೆ 1 ವರ್ಷ ಎಲ್ಲ ನಮ್ಮ ಕಡೆಯಿಂದ ಸರ್ವೀಸು, ಫೀಲ್ಡ್ ವಿಸಿಟ್ಸ್ ಎಲ್ಲ ಫ್ರೀ ಇರುತ್ತೆ. ಅಂದರೆ ಏನೋ ರೀಚಾರ್ಜ್ ಥರ ಮಾಡಬೇಕು? ಹಾಂ, ಮೊಬೈಲ್ ರೀಚಾರ್ಜ್ ಇರುತ್ತೆ. ಅದೇ 6,000 ನೀವು ಕೊಟ್ಟು ಮಾಡಿಸ್ಬಿಟ್ರೆ 1 ವರ್ಷದ್ದೆಲ್ಲ ಇದರಲ್ಲಿ ಬಂದುಬಿಡುತ್ತೆ ಪ್ಯಾಕೇಜ್. ಸೊ ಈಗ ಆಮೇಲೆ ಸ್ಪೇರ್ ಏನಾದರೂ ಪ್ರಾಬ್ಲಮ್ ಆದರೆ ಅದೆಲ್ಲ ಇದು 1 ವರ್ಷ ವ್ಯಾರಂಟಿ ಇರುತ್ತೆ. ಬಂದು 1 ವರ್ಷದಲ್ಲಿ ಇದು ಮಾಡಿಕೊಡ್ತೀವಿ. ಆಮೇಲೆ ಇದು ರಿಪ್ಲೇಸಬಲ್ ಇರುತ್ತೆ, ರಿಪೇರೇಬಲ್ ಇರುತ್ತೆ. ಅಂದರೆ ನಾವೇ ಬಂದು ರಿಪೇರಿ ಮಾಡಿಕೊಡ್ತೀವಿ. ರಿಪ್ಲೇಸ್ ಆಗೋ ಚಾನ್ಸಸ್ ತುಂಬ ಕಡಿಮೆ. ಅಂದರೆ ನಾವು ಯಾವ ಥರ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಹೋಗುತ್ತೆ. ನಾವು ವೇರ್ ಆ್ಯಂಡ್ ಟೇರ್ ಅಂತ ಇರ್ತೇವೆ. ತುಂಬ ಸೂಕ್ಷ್ಮವಾಗಿ ಯೂಸ್ ಮಾಡಿದರೆ ಇದು 4-5 ವರ್ಷ ಏನು ತೊಂದರೆ ಆಗದೆ ಇರುತ್ತೆ. ಪರ್ಟಿಕ್ಯುಲರ್ ಆಗಿ ಯಾವ ಕ್ರಾಪ್ಗೆ ಜಾಸ್ತಿ ಎಲ್ಲ ಕ್ರಾಪಿಗೆ ಯೂಸ್ ಮಾಡ್ಬೋದು ನೀವು. ಪಾಲಿ ಹೌಸ್ ಅಂತ ಅಲ್ಲ, ನೆಟ್ ಹೌಸ್ ಅಂತ ಅಲ್ಲ, ನೀವು ಹೊರಗಡೆ ಓಪನ್ ಫೀಲ್ಡಲ್ಲೂ ಕೂಡ ಯೂಸ್ ಮಾಡ್ಬೋದು. ವೆಜಿಟೇಬಲ್ಸ್ಗೆ ಯೂಸ್ ಮಾಡ್ಬೋದು. ಹಾರ್ಟಿಕಲ್ಚರ್ ಕ್ರಾಪ್ಸ್ ಅಂದರೆ ಫ್ರೂಟ್ಸ್ ಇರೋವಂಥದ್ದು, ನೀವು ಏನೋ ಪೊಮಗ್ರಾನೇಟ್ ಇರ್ಬೋದು, ಗ್ರೇಪ್ಸ್ ಇರ್ಬೋದು, ಮ್ಯಾಂಗೋ ಇರ್ಬೋದು, ಚಿಕ್ಕು, ಸಪೋಟ, ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು. ಆಮೇಲೆ ನೀವು ಅಡಿಕೆಗೆ ಯೂಸ್ ಮಾಡೋದು, ಬಾಳೆಗೆ ಯೂಸ್ ಮಾಡ್ಬೋದು, ಟೊಮೊಟೊ, ಯಾವುದೇ ಕ್ರಾಪಿಗಾದರೂ ಯೂಸ್ ಮಾಡ್ಕೋಬೋದು. ಸೊ ಫೈನಲ್ ಆಗಿ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಿಮ್ಮ ಪ್ರಾಡಕ್ಟ್? ಸೊ ಈ ಪ್ರಾಡಕ್ಟು ತುಂಬ ಅಡ್ವಾನ್ಸ್ಡ್ ಪ್ರಾಡಕ್ಟ್. ಬೇರೆ ಎಲ್ಲ ಪ್ರಾಡಕ್ಟ್ಗಿಂತ ನೀವು ಏನು ಮಾಡ್ಬೋದು ಅಂತಂದರೆ, ಅತಿ ಕಡಿಮೆ ಅಂತಂದರೆ ನೀವು ಈಗೇನು ಪಾರಂಪರಿಕವಾಗಿ ಏನು ನೀರಾವರಿ ಮಾಡ್ತಾ ಇದ್ರಲ್ಲ, ಅದರಲ್ಲಿ 40-60% ನೀವು ನೀರನ್ನು ಉಳಿತಾಯ ಮಾಡ್ಬೋದು. 30-40% ರಸಗೊಬ್ಬರನ ಕಡಿಮೆ ಮಾಡ್ಬೋದು. ಒಂದು 10 ಸ್ಪ್ರೇ ಮಾಡ್ತಾ ಇದ್ದರೆ ನೀವು 8 ಸ್ಪ್ರೇ ಮಾತ್ರ, ಅಂದರೆ 4-5 ಸ್ಪ್ರೇ ಕಡಿಮೆ ಮಾಡ್ಬೋದು. ನಿಮಗೆ ಡಿಸೀಸು, ಪೆಸ್ಟ್ ಇನ್ಫೆಸ್ಟೇಷನ್ ಕಡಿಮೆ ಆಗುತ್ತೆ, ಅಂದರೆ ಅದರದ್ದು ಹಾವಳಿ ಕಡಿಮೆ ಆಗುತ್ತೆ. ಅದಲ್ಲದೆ ನಿಮಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಫ್ರೂಟ್ಸ್ ಒಂದೇ ಥರನಾದಂಥದ್ದು ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ಇಳುವರಿ ಎಲ್ಲ ಚೆನ್ನಾಗಿ ಬರುತ್ತೆ. ಆಮೇಲೆ ಇದಲ್ಲದೆ ನಿಮಗೆ ಈ ಲೇಬರ್ ಇಂಟೆನ್ಸಿಟಿ, ಅಂದರೆ ಲೇಬರ್ ಒಬ್ಬರು ಹೋಗ್ಬೇಕು, ನೋಡಬೇಕು, ಮಾಡೋವಂಥ ಒಂದೇನು ಇದು ಬಾಧೆ ಇದೆ ಅಲ್ಲ, ಇದು ಕಡಿಮೆ ಆಗುತ್ತೆ. ರೈತರು ಬೇಕು ಅಂದರೆ ನಿಮ್ಮ ಪ್ರಾಡಕ್ಟ್ ಯಾವ ರೀತಿ ಸಂಪರ್ಕ ಮಾಡ್ತಾರೆ? ನನ್ನ ದೂರವಾಣಿ ಸಂಖ್ಯೆ 9480317700 ಅಥವಾ 9480317700. ಇದು ನನ್ನ ದೂರವಾಣಿ ಸಂಖ್ಯೆ. ನನಗೆ ಕಾಂಟ್ಯಾಕ್ಟ್ ಮಾಡಿದರೆ ಹೆಚ್ಚಿನ ಮಾಹಿತಿ ನಾನು ಕೊಡ್ತೀನಿ ನಿಮಗೆ. ಒಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಟ್ಟು ಧನ್ಯವಾದಗಳು ಸರ್.